50,000 ಸಾಲ ವಾಪಸ್ ಕೊಡದಿದ್ದಕ್ಕೆ ಅಪ್ರಾಪ್ತೆ ಜೊತೆಗೆ ಮ್ಯಾರೇಜ್. ಬೆಳಗಾವಿ ನಗರದ ಟಿಳಕವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ನೋಡಿ. 50,000 ಸಾಲ ಮಾಡಿರ್ತಾರೆ, ವಾಪಸ್ ಕೊಡ್ಲಿಲ್ಲ. ಇದಕ್ಕೆ ಅಪ್ರಾಪ್ತೆ ಜೊತೆನೇನೆ ಮದುವೆ ಮಾಡ್ಕೊಂಡಿರೋದು. ಬೆಳಗಾವಿ ನಗರದ ಟಿಳಕವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಅಪ್ರಾಪ್ತೆಯಿಂದ ಆರೋಪಿಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿ ವಿಶಾಲ್ ಢವಳಿ, ತಾಯಿ ರೇಖಾ ಢವಳಿ ಅರೆಸ್ಟ್ ಆಗಿದ್ದಾರೆ. ಈಗ ಬೆಳಗಾವಿಯ ವಡಗಾವಿ ನಿವಾಸಿ ರೇಖಾ ಬಳಿ 50,000 ಸಾಲ, ಹಣ ವಾಪಸ್ ಕೊಡದಿದ್ರೆ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಹಿಂಗಂತ ಹಣ ನೀಡುವಾಗ ಆರೋಪಿ ಹೇಳಿದ್ರು. ರೇಖಾ ಢವಳಿ ಹಣ ವಾಪಸ್ ಕೊಡಲಾಗದೆ ಚಿನ್ನದ ಒಡವೆಯನ್ನ ಮಹಿಳೆ ಅಡ ಇಟ್ಟಿದ್ರು. ಮದುವೆ ಆಗಲ್ಲ, ಅಡವಿಟ್ಟಿರೋ ಚಿನ್ನವನ್ನೇ ತಗಳಿ ಅಂತ ಹೇಳ್ತಾರೆ ತಾಯಿ. ಆದರೆ ಸೆಪ್ಟೆಂಬರ್ 17ನೇ ತಾರೀಕು ಒತ್ತಾಯ ಪೂರ್ವಕವಾಗಿ ಬಾಲಕಿಯನ್ನ ಕರೆದೊಯ್ತಾರೆ. ಅಥಣಿಗೆ ಕರೆದೊಯ್ದು ಸೆಪ್ಟೆಂಬರ್ 18ನೇ ತಾರೀಕು ದೇವಸ್ಥಾನದಲ್ಲಿ ಮದುವೆಯಾಗತ್ತೆ. ಅದೇ ದಿನ ರಾತ್ರಿ ಬಲವಂತವಾಗಿ ಬಾಲಕಿ ಜತೆ ದೈಹಿಕ ಸಂಪರ್ಕವನ್ನ ಬೆಳೆಸಲಾಗುತ್ತೆ. ಅದಾದ ಬಳಿಕ ಟಿಳಕವಾಡಿ ಪೊಲೀಸ್ ಠಾಣೆಗೆ ಬಂದು ಅಪ್ರಾಪ್ತೆ ದೂರನ್ನ ಕೊಡ್ತಾರೆ. ದೂರನ್ನ ಆಧರಿಸಿ ಈಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರೇನೇ ಬಾಲಕಿಯ ತಾಯಿ ರೇಖಾ, ಬಂಧಿತ ಆರೋಪಿ. ಅದರ ಜೊತೆಗೆ ಅಪ್ರಾಪ್ತೆ ಜೊತೆಗೆ ಮದುವೆಯಾಗಿರುವಂತಹ ಫೋಟೋವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. 50,000 ರೂಪಾಯಿ ಸಾಲ ತೆಗೆದುಕೊಳ್ಳಲಾಗತ್ತೆ. ಆ ಸಂದರ್ಭದಲ್ಲಿ ಸಾಲ ವಾಪಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು. ಅದಾದಮೇಲೆ ಮದುವೆ ಮಾಡ್ಕೊಡೋಕ್ಕಾಗಲ್ಲ, ಒಡವೆ ಚಿನ್ನ ಇದನ್ನು ಇಟ್ಕೋ ಅಂತ ಹೇಳಿದ್ರೂ ಕೂಡ ಅಪ್ರಾಪ್ತೆ ಜೊತೆಗೆ ಆಕೆಯನ್ನು ಹೊತ್ತೊಯ್ದು ಮದುವೆ ಮಾಡಿ ಅದಾದಮೇಲೆ ಅಪ್ರಾಪ್ತೆ ಬಾಲಕಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಈ ಸಂಬಂಧ ಈಗ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಟಿಳಕವಾಡಿ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಂಡರ್ ದಿಸ್ ಪೋಸ್ಕೋ ಆಕ್ಟ್. ಸೊ ಇದರಲ್ಲಿ ಕಂಪ್ಲೇಂಟ್ ಒಬ್ರು ಮೈನರ್ ಇದ್ರೆ, ಮತ್ತೆ ಈ ಕೇಸ್ ಸಂಬಂಧಪಟ್ಟದಲ್ಲಿ ನಾವು ಈಗ ಸದ್ಯಕ್ಕೆ ಇಬ್ರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. FIR ಪ್ರಕಾರ ಇದರಲ್ಲಿ 4 ಆರೋಪಿ ಇದ್ದಾರೆ. ಮತ್ತೆ ಸದ್ಯಕ್ಕೆ ನಾವು ಇಬ್ರು ಆರೋಪಿ ನಾವು ಕಸ್ಟಡಿ ತಗೊಂಡು ಮತ್ತೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಇದರಲ್ಲಿ ಏನಿದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ ಹುಡುಗಿ ಮೊದಲು ಹುಡುಗ ನಾಯಕರಿಂದ ಸ್ವಲ್ಪ ದುಡ್ಡು ಲೋನ್ ತರ ಅವ್ರು ಇಸ್ಕೊಂಡಿದ್ದಾರೆ. 15,000 ಲೋನ್ ಇಸ್ಕೊಂಡಿದ್ರೆ ಆಮೇಲೆ ಪೇಮೆಂಟ್ ಟೈಮ್ದಲ್ಲಿ ಅದು ಅಮೌಂಟ್ ಅದು ವಾಪಸ್ ಕೊಡ್ಲಿಕ್ಕೆ ಯಾರು ಆಗ್ತಾ ಇಲ್ಲ. ಸೊ ಹಾಗಾಗಿ ಮತ್ತೆ ಇಬ್ರು ಒಂದು ತೀರ್ಮಾನ ತಗೊಂಡು ಆಯ್ತು, ಅದು ದುಡ್ಡು ಬೇರೆ ಅಂತ ನಮ್ಮ ಹುಡುಗಗೆ ಮದುವೆ ಮಾಡ್ಸೋಣ ಅಂತ. ಸೊ ಈ ತರ ತೀರ್ಮಾನ ತಗೊಂಡು ಮತ್ತೆ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆ ಮಾಡಿಸಿದ್ರೆ. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ, ಗರ್ಲ್ ಇಸ್ ಮೈನರ್. ಸೊ ಮೊನ್ನೆ ಇದು ಎಲ್ಲ ವಿಷಯ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಮತ್ತೆ CBC ಕಡೆಯಿಂದ ಕೂಡ ಒಂದು ಕಂಪ್ಲೇಂಟ್ ಬಂದಿದೆ. ಸೊ ಇದು ಎಲ್ಲ ನಾವು ಕಾನೂನು ಮತ್ತೆ ಈಗ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಮತ್ತೆ ಇಬ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಈ ರೇಖಾ ಢವಳಿ ಯಾರು, ಯಾರ ಹತ್ರ ದುಡ್ಡಿಸ್ಕೊಂಡಿದ್ದು, ಈ ರೇಖಾ ಢವಳಿ ಯಾರಿಗೆ ಕೊಟ್ಟಿದ್ದು? ಆ ಅಪ್ರಾಪ್ತೆ ಹುಡುಗಿ ಏನಿದ್ದಾಳೆ ಆಕೆಯ ತಾಯಿ ಕೊಟ್ಟಿದ್ದ, ಮನೆಯವರಿಗೆ ಕೊಟ್ಟಿದ್ದ, ಏನಿದು? ಹೌದು ಪೂರ್ಣಿಮಾ, ಏನು 50,000 ರೂಪಾಯಿ ಮರಳಿ ವಾಪಸ್ ಕೊಡೋದಕ್ಕೆ 17 ವರ್ಷದ ಅಪ್ರಾಪ್ತಿ ಬಾಲಕಿ ಏನಿರ್ತಾಳೆ, ಬಾಲಕಿಯ ತಾಯಿ ಏನು ಆರೋಪಿಗಳಿದ್ದಾರೆ, ಪ್ರಮುಖವಾಗಿ ವಿಶಾಲ್ ಢವಳಿ ಮತ್ತು ತಾಯಿ ರೇಖಾ ಢವಳಿ ಇದ್ದಾಳೆ. ಆ ಢವಳಿ ಏನು ಒಂದು ಕುಟುಂಬದಿಂದ 50,000 ರೂಪಾಯಿ ಸಾಲವನ್ನು ಪಡೆದಿರ್ತಾರೆ. ಸಾಲ ಕೊಡುವ ಸಮಯದಲ್ಲಿ ನೀನು ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡ್ಬೇಕಂತ ಹೇಳಿ ಅವಳಿಗೆ ಒತ್ತಾಯ ಮಾಡಿರ್ತಾಳೆ. ಯಾವಾಗ ಸಾಲವನ್ನ ತೀರ್ಸಕ್ಕಾಗಲ್ಲ ಆ ಸಮಯದಲ್ಲಿ ಅಕ್ಟೋಬರ್ 17ನೇ ತಾರೀಕು ಅಥಣಿಗೆ ಕರೆದುಕೊಂಡು ಹೋಗಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ 18ನೇ ತಾರೀಕಿಗೆ ಬಂದು ಮನೆಯಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಒತ್ತಾಯ ಪೂರ್ವಕವಾಗಿ ಅವಳು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಥಣಿಯಲ್ಲಿ ಮದುವೆ ಮಾಡ್ಕೊಂಡಂತ ಈ ಆರೋಪಿಗಳು ಯಾವಾಗ 50,000 ರೂಪಾಯಿ ಅವಳು ಕೊಡಲ್ಲ, ಅಪ್ರಾಪ್ತ ಬಾಲಿಕೆ ಇರ್ತಾಳೆ, 17 ವರ್ಷದ ಬಾಲಕಿ ಇರ್ತಾಳೆ, ಅವಳ ತಾಯಿ ಕೊಡದ ಒಂದು ಸಾಲ ಮಾಡಿರ್ತಾಳೆ. ಸಾಲ ಮಾಡಿದ್ರು ಹಣ ಕೊಡದ ಹಿನ್ನೆಲೆಯಲ್ಲಿ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಂತ ಈ ಒಂದು ಪಾಪಿ ಏನಿರ್ತಾನೆ 17 ವರ್ಷದ ಆ ವಿಶಾಲ್ ಢವಳಿ ಮತ್ತು ಅದೇ ತರನಾಗಿ ರೇಖಾ ಢವಳಿ ಇವರು ದಂಪತಿಗಳ ಇವರು ಕುಟುಂಬದ ವರ್ಗದರು ಮತ್ತು ತಾಯಿ ಮಗ ಸೇರಿಕೊಂಡು ಅವರ ಅಪ್ರಾಪ್ತೆಯನ್ನ ಒಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೆ. ಒಂದು ಅಥಣಿಯಲ್ಲಿ ಒಂದು ಅವ್ರನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಮದುವೆ ಆದ ನಂತರ ಒಂದು 2 ತಿಂಗಳ ನಂತರ ಆ ಏನು ಮದುವೆ ಮಾಡಿಕೊಂಡಂತ ಅಪ್ರಾಪ್ತ ಯುವತಿ ಇರ್ತಾಳೆ. ಯುವತಿ ಮತ್ತು ಅವರ ತಾಯಿ ಬಂದು ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುತ್ತಾರೆ. ಪ್ರಕರಣ ಟಿಳಕವಾಡಿ
ಏನು ಪೊಲೀಸರು ಇರ್ತಾರೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದ್ರೆ, ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ ಪ್ರಮುಖವಾಗಿ ಇದರಲ್ಲಿ ಭಾಗಿಯಾಗಿದ್ರು. ಅವರನ್ನ ಈಗಾಗಲೇ ಒಂದು ಬಂಧಿಸುವ ನಿಟ್ಟಿನಲ್ಲಿ 2 ತಂಡಗಳನ್ನು ರಚನೆ ಮಾಡಿ ಹುಡುಕ್ತಾ ಇದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು.